ಬೇಗ ಬೇಗ ಮಾಡ್ರ ಕೆಲಸ ನೋಡಿ ಇಲ್ಲಿ ಇದನ್ನ ಎಲ್ಲ ಎಷ್ಟೈತೆ ಬೇಗ 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 ಎತ್ರಿ ಓ ಹುಷಾರಪ್ಪ ಆಮೇಲೆ ಎತ್ತು 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 ಬೇಗ ಎತ್ತು 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 ಬೇಗ ಎತ್ತು ನೀಟಾಗಿ ಕ್ಲೀನ್ ಆಗಲಿ ಪರ್ಕೆ ಪರ್ಕೆ ನೋಡಿ ಗೈಸ್ ಹೆಂಗೆ ಇಟ್ಕೊಂಡು ಅವನೇ ಉಲ್ಟಾ ಪರ್ಕೆ ಹೈ ಕರೆಕ್ಟಾಗಿ ಹಿಡಿಯೋ ತೋರ್ಸ್ಲಾ ಇರು ಬೇಗ ಎತ್ತೋ ನೋಡು ಎಷ್ಟು ಗಲೀಜು ಐತೆ ಎಲ್ಲ ಎಲ್ಲ ತೆಗಿಬೇಕು ಇನ್ನು ಇಲ್ಲೆಲ್ಲ ಫುಲ್ ನೀರು ಹಾಕಿ ಎಲ್ಲ ಅದು ಲೈಟಿಂಗ್ಸ್ ಎಲ್ಲ ಹಾಕ್ಬೇಕು ಬೇಗ ಹಾಕಾಕು ಹಾಗಾಗಿ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ DJ Vlogs ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಸೂಪರ್ ಆಗಿರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಸಖತ್ತಾಗಿದ್ದೀನಿ ಗೈಸ್ ಏನಪ್ಪ ವಿಷಯ ಅಂತಂದರೆ ನಮ್ಮ ಒಂದು ದೇವಸ್ಥಾನ ಇದೆಯಲ್ಲ ಸೊ ಅದು ಪೂಜೆ ಇವಾಗ ಸೊ ಹಾಗಾಗಿ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಮೇಲ್ಗಡೆ ಎಲ್ಲ ಸೊ ನೋಡಿ ದೀಕ್ಷಿತ್ ಬಂದಿದ್ದಾನೆ ಎಲ್ಲ ಕ್ಲೀನಿಂಗ್ ಮಾಡ್ತಾ ಅಣ್ಣ ಸೊ ವಾರ್ಷಿಕ ಪೂಜೆ ನಡೀತಾ ಇದೆ ನಾಳೆ ಸೊ ಹಾಗಾಗಿ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದೀವಿ ನೋಡಿ ಹಾಂ ಕ್ಲೀನ್ ಆಯ್ತಾ ಹಾಂ ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡ್ಬೇಕು ಇನ್ನು ಇವಾಗ ಗೈಸ್ ನೋಡಿ ಇಲ್ಲೂ ದೇವರು ಇದೆ ಸೊ ಮುನೇಶ್ವರ ಸ್ವಾಮಿ ಏನು ತೋರಿಸ್ಬೇಕು ಹಾಂ ಇಲ್ಲೆಲ್ಲ ನೀರು ಹಾಕ್ಬೇಕು ಇವಾಗ ಪೈಪಿಂದ ನೀರು ಹಾಕ್ಬಿಟ್ಟು ಸೊ ಅದಾದಮೇಲೆ ಲೈಟಿಂಗ್ಸ್ ಬಿಡೋಣ ಅಂತ ಇದ್ದೀನಿ ಸೊ ಲೈಟಿಂಗ್ಸ್ ಹಾಕಬೇಕು ಗೈಸ್ ಸೊ ಗೈಸ್ ನೋಡಿ ಇದಂತೂ ಫುಲ್ಲು ದೊಡ್ಡ ಮರ ಥರ ಆಗ್ಬಿಟ್ಟಿದೆ ಅದರಿಂದ ಎಲ್ಲ ಇದು ಎಲೆ ಎಲ್ಲ ಒಣಗುತ್ತಲ್ಲ ಸೊ ಅದೆಲ್ಲ ಬಿದ್ದು ಬಿದ್ದು ಎಲ್ಲ ಗುಡಿಸ್ತಾನೆ ಇರಬೇಕು ಇವಾಗೆಲ್ಲ ಫುಲ್ಲು ಜಾಸ್ತಿ ಎಲೆಗಳು ಬೀಳ್ತಾ ಇದೆ ಸೊ ಅದೆಲ್ಲ ಗುಡಿಸ್ತಾ ಇರಬೇಕು ಇವಾಗ ನೋಡಿ ಇವ್ರಿಗಿಬ್ಬರು ಬಿಟ್ಟಿದ್ದೀನಿ ಗುಡ್ಸೋಕ್ಕೆ ಇವಾಗ ನನ್ನ ಮೇಲ್ಗಡೆ ಎಲ್ಲ ನೀರೆಲ್ಲ ಹಾಕ್ಬಿಟ್ಟು ಸೊ ಲೈಟಿಂಗ್ಸ್ ಎಲ್ಲ ಹಾಕಬೇಕು ಸೊ ಬನ್ನಿ ಯಾವ ರೀತಿ ಮಾಡ್ತೀವಿ ಏನು ಕತೆ ಸೊ ಬನ್ನಿ ಯಾವ ರೀತಿ ಮಾಡ್ತೀವಿ ಏನು ಕತೆ ಅಂತ ಈ ಒಂದು ವಿಡಿಯೋದಲ್ಲಿ ಹಾಕ್ತೀನಿ ಸೊ ಆ ದೇವರು ನಿಮಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸೊ ನನಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಒತ್ತಿ ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಗೈಸ್ ಬೇಗ ಬೇಗ ಮಾಡ್ರೆ ಬೇಗ ಟೈಮ್ ಆಯಿತು ಹೇಯ್ ಬಿಡು ಸಾಕು ಹೋಗೈತಿ ಇನ್ನೇನು ಮಾಡ್ತಿದ್ಯಾ ಅಲ್ಲಿ ಹಾಂ ನೀರು ಬಂದರೆ ಹೋಯ್ತೈತೆ ಇವನು ನೋಡ್ದ ಕ್ಲೀನಾಗಿ ಹಾಕು ಅಂದಿದ್ದು ಅದಕ್ಕೆ ಹಾಕ್ತಿದೆ ಏನು ಹಾಕು ಇರಲಿ ನೋಡೋಣ ನಿನ್ನ ಶಕ್ತಿ ಎಷ್ಟೈತೆ ಅಂತ ನೋಡೋಣ ಹುಷಾರು ಹೋಗ್ಬಿಟ್ಟಿಯ ನೀನು ಅದ್ರ ಜೊತೆಗೆ ಸೊ ಗೈಸ್ ನೋಡಿ ನೀರಲ್ಲೆಲ್ಲ ಫುಲ್ಲು ಕ್ಲೀನ್ ಮಾಡ್ತಿದ್ದೀನಿ ಇರಪ್ಪ ಯಾಕಪ್ಪ ಅಷ್ಟೊಂದು ಅರ್ಜೆಂಟು ಮತ್ತೆ ಇರೋ ಯಾಕೆ ಅರ್ಜೆಂಟ್ ಮಾಡ್ತೀಯಾ ಬಿಡ್ತಾ ಇದ್ದೀನಿ ತಾನೆ ಅದು ಬಾಂಡ್ಲಿ ಅದು ಕೆಳಗಡೆ ಕೊಡು ಒಂದೇ ಕೊಡಲಿಲ್ಲ ಅದು ಅಲ್ಲೈತಲ್ಲ ಗೈಸ್ ನೋಡಿ ಗೈಸ್ ನಮ್ಮ ಮಾಮ ನೀರು ಹಾಕ್ತಿದ್ದಾರೆ ಹಿಂದೆ ಬಾ ದೇವ್ರು ತೋರಿಸು ನೀರು ಹಾಕ್ತಿರೋದು ನಾವು ತೋರ್ಸೋಕೋದ್ರೆ ನಾವೇ ತೋರಿಸ್ಕೊಂಡ್ಬಿಡ್ತೀವಿ ನೋಡಿ ಗೈಸ್ ನಮ್ಮ ಮಾಮ ಯಾವ ರೀತಿಯಲ್ಲಿ ನೀರನ್ನ ಹಾಕ್ತಾ ಇದ್ದಾರೆ ದೇವರೇ ಕಾಣಿಸ್ತಾರೆ ನೋಡಿ ಮಾಮ ಪಾದ ತೊಳಿ ಮಾಮ ನೋಡಿ ಇಲ್ಲಿ ಕಾರು ಎಷ್ಟು ಇದ್ರೂ ಹೋಗ್ತಾ ಇದೆ ನಮ್ಮ ದೀಕ್ಷಿತ್ ನೋಡಿ ಇವಾಗ ವಿಡಿಯೋ ಮಾಡ್ತಾನೆ ಸೈಡಿಗೆ ಬನ್ನಿ ಜನ ನಾವು ಲೈಟಿಂಗ್ಸ್ ಹಾಕ್ತಿದೀವಿ ತೊಳೆದೆಲ್ಲ ಆಯ್ತು ಇನ್ನು ಗಲೀಜ್ ಹಂಗೆ ಇದೆ ಒಂದು ಸ್ವಲ್ಪ ನೀರು ಬರ್ತೈತಲ್ಲ ಅದರಿಂದ ಹೊಂಟೋಗುತ್ತೆ ನೋಡಿ ನಮ್ಮ ಮಾಮ ಅವರು ಲೈಟಿಂಗ್ಸ್ ಹಾಕೋದ್ರಲ್ಲಿ ಮುಳ್ದೋಗಿದ್ದಾರೆ ನೋಡಿ ಗೈಸ್ ಹೆಂಗೆ ಸಾಲಾಗಿ ಫೋನ್ ನೋಡ್ತಿದ್ದಾರೆ ನೋಡಿ ಅಲ್ಲಿ ಸ್ವಲ್ಪ ಝೂಮ್ ಹಾಕೋ ಸೊ ಗೈಸ್ ಫೈನಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದೀನಿ ಕನೆಕ್ಷನ್ ಎಲ್ಲ ಕೊಟ್ಟಾಯಿತು ಸೊ ಇವಾಗ ಆನ್ ಮಾಡಬೇಕು ನೋಡಿ ತೋರಿಸ್ತೀನಿ ಯಾವ ರೀತಿ ಹಾಕಿದ್ದೀನಿ ಅಂತ ಸೊ ನೋಡಿ ಇಲ್ಲಿ ಈ ಥರ ಐತೆ ಸೊ ಸುತ್ತ ಹಾಕಿದ್ದೀನಿ ಸುತ್ತ ಬಂತು
ಬಟ್ ಇಲ್ಲೊಂಚೂರು ಇಲ್ಲಿಂದ ಒಂದು 5 ಅಡಿ ಅನಿಸುತ್ತೆ ಬರಲಿಲ್ಲ. ಈ 5 ಅಡಿಗೆ ಮತ್ತೆ ಹಾಕಬೇಕು ಒಂದು ಲೆಂತು. ಹಾಗಾಗಿ ಇಲ್ಲೇ ಎಸಿರೋ ಕಿತಾಪತಿ ಮಾಡ್ತೀರಾ. ಸೊ ಗೈಸ್ ಆಯ್ತು, ಇವಾಗ ಫೈನಲಿ ಆನ್ ಮಾಡ್ಸೋಣ ಬನ್ನಿ, ಯಾವ ರೀತಿ ಕಾಣಿಸುತ್ತೆ ಏನಂತ ನೋಡೋಣ. ಫಸ್ಟ್ ಹೇಳಿ ಕೇಳು ಮಾಮ. ಅಣ್ಣ ಅಣ್ಣ ಆನ್ ಮಾಡು. ಸೈಡ್ ಬರೋ, ನೀವು ದೂರ ಬರ್ರೋ. ಬಾ ಬರೋ, ಈ ಕಡೆ ಬರ್ರೋ. ಸೊ ಗೈಸ್ ಫೈನಲಿ ಲೈಟಿಂಗ್ಸ್ ಬಂತು ನೋಡಿ ಯಾವ ರೀತಿ ಇದೆ. ಸೊ ಕೆಳಗಡೆಯಿಂದ ತೋರಿಸ್ತೀನಿ ಇವಾಗ ನೋಡಿ, ಒಳಗೆ ಕೆಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಹಾಂ ಸೊ ಗೈಸ್ ಫೈನಲಿ ಲೈಟಿಂಗ್ಸ್ ಎಲ್ಲ ಹಾಕಾಯ್ತು. ಸೊ ಇವಾಗ ಹೋಗಿ ಮಲ್ಕೊಳ್ಳೋಣ. ಸೊ ಬೆಳಿಗ್ಗೆ ಬಂದು ಚಪ್ರ ಅದೇನೇನು ಹಾಕಬೇಕು ಸೊ ನೋಡೋಣ ಅಂತ ಹೇಳ್ತಾ. ಸೊ ಗುಡ್ ನೈಟ್ ಗೈಸ್. ನೋಡಿ ಹೆಂಗೈತೆ ಇಲ್ಲಿ ಇವೆಲ್ಲ ಉದ್ರದಂಗೆ ನೀಟಾಗಿ ಕಚ್ಕೊಂತು ಅಂದರೆ ಬಿಡು ಉದುರ್ತೈತ ನೋಡು. ಇಲ್ಲ ಬಿಡು, ಯಾವುದಾದ್ರೂ ಹಾಕೋಣ ತಂದಿ ಗೊಬ್ಬರ ಇರ್ತದೆ ಬಿಡು. ಕಚ್ಕೊಳಕ್ಕೆ ಬಿಡ್ಬೇಕು, ಅದಕ್ಕೆ ನೀರು ಸಾಲ್ಟೇಜ್ ಆಗ್ತದೆ ಏನು ಗೊತ್ತಿಲ್ಲ. ಸೊ ಗೈಸ್ ನೋಡಿ ಬಟರ್ ಫ್ರೂಟ್ ಗಿಡ ಕಾಯಿ ಬಿಡ್ತೈತೆ. ಉದ್ರೈತೈತಲ್ವಾ? ಇದ್ರ ಸೊ ಗೈಸ್ ಇವಾಗ ಬಂದಿದ್ದೀವಿ ಗರಿ ಕಟ್ ಮಾಡ್ಕೊಂಡು ಹೋಗೋಕ್ಕೆ. ಸೊ ಅಲ್ಲಿ ಚಪ್ರ ಹಾಕ್ಬೇಕಲ್ಲ, ಸೊ ಟೆಂಪಲ್ ಹತ್ರ. ಹಾಗಾಗಿ ಸೊ ನೋಡಿ ನಮ್ಮದೇ ಇತ್ತು ಮರ ಇತ್ತು. ಸೊ ಇವಾಗ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇದು ಬಟರ್ ಫ್ರೂಟು ಗಿಡ ಫ್ರೂಟಿಂಗ್ ಆಗ್ತಾಯಿದೆ ಇವಾಗ. ಸೊ ಇನ್ನು ಮಾವಿನ ಸೊಪ್ಪು ತೊಗೊಂಡೋಗ್ಬೇಕು. ಸೊ ಮಾವಿನ ಸೊಪ್ಪು ತೊಗೊಂಡೋಗಿ ಆಮೇಲೆ ಎಲ್ಲ ಅಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಅದಾದಮೇಲೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಬೇಕು. ಸೊ ಬನ್ನಿ ಯಾವ ರೀತಿ ಮಾಡ್ತೀವಿ ಏನು ಕತೆ ಫುಲ್ಲು ತೋರಿಸ್ತೀವಿ. ಸೊ ಬನ್ನಿ ಇವಾಗ ಫುಲ್ಲು ಗರಿ ಎಲ್ಲ ಕಟ್ ಮಾಡ್ಕೊಂಡು ಹೋಗೋಣ, ಒಂದು 4. ಸೊ ಗಾಯ್ಸ್ ಗರಿ ಕಟ್ ಮಾಡ್ಕೊಂಡು ಬರೋಣ ಅಂತ ಬಂದಿದ್ರೆ ಇಲ್ಲಿ ನೋಡಿ ಇವತ್ತು ಮುನೇಶ್ವರನ ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ನಾಗಪ್ಪಂದು ಅದೇನು ಪೊರೆ ಅಂತಾರಲ್ಲ, ಸೊ ಅದು ಒಂದು ಬಿದ್ದಿದೆ. ಸೊ ನೋಡಿ ನನ್ನ ಕೈಯೆಲ್ಲ ಫುಲ್ ತರ್ಚ್ಕೊಂಡಿದೆ, ಅದು ಮರ ಹತ್ತದ್ನಲ್ಲ ಮಾವಿಂದು. ಸೊ ಕೈಯೆಲ್ಲ ಸ್ವಲ್ಪ ಪರ್ಚೋಗ್ಬಿಟ್ಟಿದೆ ಗೈಸ್. ಗರಿ ಸೊಪ್ಪೆಲ್ಲ ತೊಗೊಂಬಂದಿದ್ದೀವಿ ನೋಡಿ. ಇಲ್ಲಿ ಮಾವಿನ ಸೊಪ್ಪು ಇಲ್ಲಿದೆ, ಗರಿ ಇಲ್ಲಿದೆ. ಸೊ ಇವಾಗ ಕಂಬಕ್ಕೆ 2 ಕಟ್ಟಬೇಕು, ಸೊ ಅಂದರೆ ಎಣಿಬೇಕು. ಸೊ ಹಾಗಾಗಿ ನೋಡ್ತಾ ಇದೀವಿ ನಮ್ಮ ತಾತ ಹಂಗೆ ಹಾಕ್ಬೇಡ ಹಿಂಗೆ ಹಾಕ್ಬೇಡ ಅಂತ ತೋರಿಸ್ತಾಯಿದ್ರು. ಸೊ ಅವ್ರು ಆಲ್ರೆಡಿ ಫ್ರೆಶ್ ಅಪ್ ಎಲ್ಲ ಆಗಿದ್ದೆ, ಅವ್ರಿಗೆ ಸ್ನಾನ ಎಲ್ಲ ಮಾಡಿಸಿ ಇದು ಮಾಡೋಕ್ಕೆ ಹೋಗ್ತಿದ್ರು. ಸೊ ನಾವು ಯಾಕಂದ್ರೆ ಅಂತ ಅಂದ್ಬಿಟ್ಟು ಬಂದಿದ್ದೋ. ಸೊ ನೋಡಿ ಇಲ್ಲೊಂದು ಗೊನೆ ಯಾವ ರೀತಿ ಬಿಟ್ಟಿದೆ ಅಂತ. ಸೊ ಇದು ವಸಂತಣ್ಣ ರೆಡಿ ಮಾಡ್ತಿದೆ. ಸೊ ಗೈಸ್ ಗರಿ ಎಲ್ಲ ಸ್ವಲ್ಪ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ವಾಶ್ ಮಾಡ್ಕೊಂಡ್ರೆ ನೀಟಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ಸೊ ಸ್ವಲ್ಪ ವಾಶ್ ಮಾಡ್ಕೊತಿದ್ದೋ. ಅದಾದಮೇಲೆ ತೆಗಿಯೋಣ ಅದ್ರದ್ದು ಇದು ಅಂತ ಕಡ್ಡಿ. ಸೊ ನೋಡಿ ಮಾವಿನ ಸೊಪ್ಪೆಲ್ಲ ಇಲ್ಲಿ ಮೇಲೆ ಇಟ್ಟಿದ್ದೀವಿ. ಸೊ ಅದೆಲ್ಲ ಹಾಕಬೇಕು, ಇನ್ನೂ ಕೆಲಸ ಬಾಕಿ ಇದೆ. ಸೊ ಗೈಸ್ ಗರಿ ಎಲ್ಲ ಹಾಕೊಂಡಾದ್ಮೇಲೆ ಫ್ಲವರ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದೋ. ಸೊ ನೋಡಿ ಯಾವ ರೀತಿ ಇದೆ ಫ್ಲವರ್, 2 ಕಲರ್ ಮಿಕ್ಸ್ ಆಗುತ್ತಲ್ಲ. ಸೊ ಆ ಒಂದು ಫ್ಲವರ್ ಚೆನ್ನಾಗೇ ಇರುತ್ತೆ. ಎಲ್ಲೋ ಮತ್ತು ರೆಡ್ ಆರೆಂಜ್ ಇರುತ್ತಲ್ಲ, ಅವೆರಡು ಸಪ್ರೇಟ್ ಇದ್ದರೆ ಚೆನ್ನಾಗಿರಲ್ಲ, 2 ಮಿಕ್ಸ್ ಆಗಿರುತ್ತೆ ನೋಡಿ. ಅದು ಹಾಕಿದ್ರೆ ಏನೋ ಒಂಥರ ಲುಕ್ಕು. ಸೊ ನೋಡಿ ಈ ರೀತಿ ಬಂದಿದೆ ಇವಾಗ ನಮ್ಮದು ಫ್ಲವರು. ಸೊ ಗೈಸ್ ಹೂವು ಹಾಕ್ಬೇಕಾದ್ರೆ ಈ ಥರ ದಾರ ತಳ್ಕೊಳ್ಳಿ, ಆವಾಗ ಗ್ಯಾಪ್ ಬರೋದಿಲ್ಲ ಮತ್ತು ದಾರನೂ ನಮಗೆ ಚೆನ್ನಾಗಿ ಸಿಗುತ್ತೆ ಕಟ್ಟೋಕ್ಕೆ. ಸೊ ನೋಡಿ ಈ ರೀತಿ ತಳ್ಕೊಬೇಕು, ಚೆನ್ನಾಗಿ ತಳ್ಕೊಂಡ್ರೆ ಫುಲ್ ಟೈಟಾಗಿ ಬರುತ್ತೆ ಮತ್ತು ದಾರ ಕಟ್ಟೋದಕ್ಕೂ ನಮಗೆ ದಾರ ಸಿಗುತ್ತೆ. ಸೊ ಗೈಸ್ ನೋಡಿ ಮೇಲ್ಗಡೆ ರೂಫಿಂಗ್ ಎಲ್ಲ ಈ ರೀತಿ ಮಾಡ್ಕೊತಾ ಇದ್ದೀವಿ. ಸೊ ಯಾವ ರೀತಿ ಕಾಣಿಸ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಸೊ ನೋಡಿ ಫ್ಲವರ್ದು ಎಲ್ಲ ಚೆನ್ನಾಗಿ ಬರ್ತಾಯಿದೆ ಮೇಲ್ಗಡೆ ಡೆಕೋರೇಷನ್. ಮತ್ತು ಮಾವಿನ ಸೊಪ್ಪೆಲ್ಲ ಮೇಲ್ಗಡೆ ಈ ರೀತಿ ಕಟ್ಟಿದ್ದೀನಿ. ಸೊ ನೋಡಿ ಬಾಗಿಲಿಗೆ ಡೋರ್ಗೆ ಈ ರೀತಿ ಹಾಕಿದ್ದೀವಿ ಹೂವನ. ಸೊ ದಪ್ಪದು ತೊಮಲೆ ಹಾಕಿದ್ದೀವಿ. ಸೊ ಫೈನಲಿ ಇಲ್ಲಿ ರೂಫಿಂಗ್ ಇದ್ದೆಲ್ಲ ಆಯಿತು. ಸೊ ಇವಾಗ ಸೈಡಲ್ಲಿ ಅಂದರೆ ದೇವಸ್ಥಾನ ಸುತ್ತ ಒಂದೊಂದು ಹಾಕ್ಬಿಡ್ಬೇಕು. ಸುತ್ತ ಒಂದು ಫೈನಲ್ ಹಾಕಿದ್ರೆ ಸೊ ಫ್ಲವರ್ದೆಲ್ಲ ಮುಗಿಯುತ್ತೆ. ಅದಾದಮೇಲೆ ಒಳಗಡೆ ನೋಡ್ಕೋಬೇಕು. ಕೊಡು
ಇಲ್ಲಿ ಥ್ಯಾಂಕ್ ಯು ಗೈಸ್. ನೋಡಿ ಭುವಿಕ್ ಹೂವು ತಗೊಬಂದು ಹೂವು ನಾನು ಕೊಡ್ತಾವನೆ. ಸೊ ನಾನು ಇಲ್ಲಿ ಮೇಲ್ಗಡೆ ಕಟ್ಟುತ್ತಾ ಇದ್ದೀನಿ. ಸೊ ಇವಾಗೆಲ್ಲ ಆದಮೇಲೆ ನೋಡಿ ಇದು ಹಾಕಿದ್ರೆ ಮುಗಿಯುತ್ತೆ. ಕಟ್ಟಕ್ಕಾಗುತ್ತೆ ನೋಡಿ ಎಷ್ಟೈತೆ. ಸೊ ಗೈಸ್ ಮೇಲೆಲ್ಲ ಈ ಥರ ನೇಚರ್ ಆಗಿರಲಿ ಅಂತ ಅಂದ್ಬಿಟ್ಟು ಫುಲ್ ಗ್ರೀನರಿ ಮಾಡ್ಬಿಟ್ಟಿದ್ದೀವಿ. ಸೊ ಅದಾದಮೇಲೆ ಸೆಂಟ್ರ್ ಒಂದೊಂದು ರೋಸ್ ಹಾಕ್ಕೊಂಡಿದ್ದೀವಿ. ಮತ್ತು ನೋಡ್ತಾ ಇದ್ರೆ ಸೈಡಲ್ಲಿ ನೀವು ಜೋಳ ಐತಲ್ಲ, ಸೊ ಅದೊಂದು ಯೂನಿಕಾಗಿ ಕಾಣಿಸುತ್ತೆ ಅಂತ ಹಾಕಿದ್ದೀವಿ. ಮತ್ತು ಇಲ್ಲಿ ಸಂದಣ ಫುಲ್ಲು ಅದು ಹೂವು ಕಟ್ಕೊತಾ ಇದೆ. ಸೊ ಆಮೇಲೆ ನಾವು ಮನೆಗೆ ಹೋಗಿ ರೆಡಿ ಎಲ್ಲ ಆಗಿ ಸೊ ಬಂದು ನೀರೆಲ್ಲ ಕಳ್ಸೋಕ್ಕೆಲ್ಲ ನೀರು ತಂದು, ಮತ್ತು ಇಲ್ಲಿ ನೋಡಿ ಪ್ರಸಾದ ಕೊಡೋಕ್ಕೆ ಅಡಿಕೆ ಪ್ಲೇಟ್ ಎಲ್ಲ ತಂದು, ಸೊ ಅದಾದ್ಮೇಲೆ ಫೋಟೋ ತೆಗಿಯೋಣ ಅಂತ ಅಂದ್ಬಿಟ್ಟು ಹೊಸ ಕ್ಯಾಮ್ರಾ ಎತ್ತಾಕೊ ಬಂದೆ. ಬನ್ನಿ ಹೋಗೋಣ. ಭುವಿಕ್ ಎದಳು ಸ್ವಾಮಿ ಮಾಡಬೇಕು. ಓಪನ್ ಮಾಡಿ. ಯಾರಿಗೆ ನಿಮ್ಮ ಮಮ್ಮಿಗೆ ತೆಗೇನು ತೆಗೇನು ಇವ್ರದ ಏಯ್ ನಿಮ್ಮ ಅಂಕಲ್ಗೆ ಮಾತಾಡ್ಸ್ರೋ. ಏನು ಬೇಕು? ಏನು ಬೇಕು ಹಾಕ್ಸ್ಕೋ. ಅವ್ರು ಹೋಗ್ಬಿಡ್ತಾರೆ ಈಗ 5:15ಗೆ. ಆಮೇಲೆ ಯಾರು ಬಡಿಸ್ತಾರೆ? ಒಟ್ಟಿಗೆ
ಸೊ ಗೈಸ್ ಫೈನಲಿ ಪೂಜೆ ಎಲ್ಲ ಮುಗೀತು. ಸೊ ಇವಾಗ ಅದೇ ಆರತಿ ಎಲ್ಲ ಮಾಡಿಬಿಟ್ಟು ಸೊ ನೋಡಿ ಈ ರೀತಿ ಇದೆ. ಇವಾಗ ಫೈನಲಿ ಮುಗೀತು ಎಲ್ಲ ಕೆಲಸ ಎಲ್ಲ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಕೊನೆ ತನಕ ವಿಡಿಯೋ ನೋಡೋದಕ್ಕೆ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್. Sorry, it's DJ.